ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಲು ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡುತ್ತೆ. ಅಲ್ಲದೆ ಕ್ರೀಡಾಪಟುಗಳಿಗೆ ಅಗತ್ಯ ಸಾಮಗ್ರಿ, ಕ್ರೀಡಾ ಕಿಟ್ ಎಲ್ಲವೂ ಕೂಡ ಕೊಡ್ತಾ ಇದೆ. ಆದರೆ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದ ಕೊಠಡಿ ಒಂದರಲ್ಲಿ ರಾಶಿ ಸಾಮಗ್ರಿ ತುಕ್ಕು ಹಿಡಿತಾ ಇದೆ. ವಿಚಾರ ಗೊತ್ತಾದ ಕೂಡಲೇ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಸ್ಥಳಕ್ಕೆ ಭೇಟಿ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆಯ ಮಕ್ಕಳು ಕ್ರೀಡೆಯಲ್ಲಿ ಮುಂದುವರಿಯುವಲ್ಲಿ ಅಂತ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆ ರೂಪಿಸಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕ್ರೀಡಾ ಸಾಮಗ್ರಿಯನ್ನ ಕೊಟ್ಟಿದೆ. ಆದರೆ ಬಳಕೆಯಾಗದೆ ಜಾಡು ಹಿಡಿತಾ ಇದೆ. ಕ್ರೀಡಾಪಟುಗಳು ಕೇಳಿದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಕ್ರೀಡಾ ಅಧಿಕಾರಿ ರಾಜು ಬಾವಿಹಳ್ಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಕ್ರೀಡಾ ಸಾಮಗ್ರಿ ಬಳಕೆಗೆ ಕೊಡದೆ ಇದ್ರೆ ಕ್ರೀಡಾಂಗಣದ ಮುಂಭಾಗದಲ್ಲಿನ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ನೋಡ್ರಿ, ಒಳಗಡೆ ಇರ್ತಕ್ಕಂಥ ಎಲ್ಲಾ ಸಾಮಗ್ರಿ ನೋಡ್ರಿ, ಎಲ್ಲ ಪೇಂಟಿಂಗ್ ಹೆಂಗಾಗಿ ಬಿದ್ದು ಇವತ್ತೆಲ್ಲ ಇದೆಲ್ಲ ಒಳಗಡೆ ಈ ಟೈಪ್ ಅಂಡಿ ಇದ್ರಾಗೆಲ್ಲ ಅಕ್ರಮ ಬಾಟ್ಲಿಗಳೆಲ್ಲ ಬಿದ್ದ ಕುಡಿದು ಇರೋ ಕಟ್ರ ನನ್ನ ಮಕ್ಕಳಿಗೆ. ಇದಕ್ಕೆಲ್ಲ ಕಾರಣ ಯಾರು? ಚೊಚ್ಚಲ ಬಂದಿರತಕ್ಕಂಥ ಸಾಮಗ್ರಿಗಳನ್ನ ಈ ಜನ ಯಾವ್ದು ಕ್ರೀಡಾಪಟುಗಳಿಗೆ ಏನೋ ಟೇಬಲ್, ಬಾಸ್ಕೆಟ್ ಬಾಲ್ ಅಲ್ಲಿ ಗ್ರೌಂಡ್ ಕಾಣ್ತಾ ಇಲ್ಲ. ಇದಿದ್ರೆ ಅಟ್ಲೀಸ್ಟ್ ಮಕ್ಕಳನ್ನ ನೋಡ್ಕೇಸಿ ವಾಕಿಂಗ್ ಬಂದಾಗ ನೋಡಿ ಖುಷಿ ಪಡ್ತಾರ. ಅಟ್ಲೀಸ್ಟ್ ನೋಡ್ಲಕ್ಕನ ಆಡ್ಲಿಕ್ಕೆಲ್ಲ ನೋಡ್ಲಕ್ಕನ ಅನ್ಕಲಾಗ್ತದ. ಬಂದಿರತಕ್ಕಂಥ ಸೌಲಭ್ಯಗಳನ್ನು ವಂಚಿತವ. ಇಷ್ಟು ದಿನ ಸೌಲಭ್ಯ ವಂಚಿತ ಇಲ್ಲ ಆದ್ರೂ ಕೂಡ ಬಂದು ಸೌಲಭ್ಯಗಳು ವಿತರಣೆ ಮಾಡುವಲ್ಲಿ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗಲ್ಲ. ಬಾಸ್ಕೆಟ್ ಕಿಟ್ ಪೂರ ಬಿದ್ದದ. ಇದೆಲ್ಲ ಬಾಸ್ಕೆಟ್ ಕಿಟ್ಟು ನೋಡ್ರಿ, ವಾಲಿಬಾಲ್ದು ನೋಡ್ರಿ, ಇವೆಲ್ಲ ಏನು ಆಗಿಲ್ಲ. ಸಿಡಿ ಇಷ್ಟೆಲ್ಲ ಇದ್ದೂನು ಬಳಕೆ ಆಗದೆ ಇವತ್ತಿನ ದಿವಸ ನಿರ್ಲಕ್ಷ್ಯ. ಈ ಅಧಿಕಾರಿಗಳು ಏನಿದ್ದಾರ ಕುಂಭಕರ್ಣ ನೀತಿಯನ್ನು ಮಾಡೋದು, ಚಳಿ ಬಿಡಿಸೋದು ಮಾಡತಕ್ಕಂಥ ಕೆಲಸ ಆಗ್ಬೇಕು. 2016 ಬಂದಿರತಕ್ಕಂಥ ಸಾಮಗ್ರಿ ಇವಾಗ 2025 ಇನ್ನೂವರೆಗೆ ಕೋಳೆ ಇದು ಆಗ್ತಾ ಇದೆ, ಅಂದ್ರೆ ನಾಶ ಆಗ್ತಾ ಇದೆ ಹೊರತು ಒಬ್ರು ಕ್ರೀಡಾಪಟುಗಳಿಗೆ ಅದು ಯೂಸ್ ಮಾಡಕ್ಕೆ ಬಳಸಿಲ್ಲ. ಮತ್ತೆ ಜೊತೆಲಿ ಬಹಳಷ್ಟು ಕ್ರೀಡಾಪಟುಗಳು ಬಂದು ಈ ಅಧಿಕಾರಿಗಳಿಗೆ ಬಂದು ರಿಕ್ವೆಸ್ಟ್ ಮಾಡೋದು, ಸರ್ ಒಂದು ಸಾಮಗ್ರಿ ಯಾವುದೋ ಒಂದು ಸಾಮಗ್ರಿ ಕೊಡಿ, ನಮ್ಮ ಕ್ರೀಡಾಗೆ ಟ್ರೈನಿಂಗ್ ಮಾಡಕ್ಕೆ ಆಯ್ತು, ಅಟ್ಲೀಸ್ಟ್ ಒಂದು ಕಾಂಪಿಟೇಷನ್ ಯೂಸ್ ಮಾಡಕ್ ಕೊಡಿ ಅಂದ್ರೆ ಕೊಡ್ಲಿಲ್ಲ. ಆದ್ರೆ ಇವತ್ತು ರಿಯಾಲಿಟಿ ಏನ್ ಗೊತ್ತಾಗ್ತದೆ, ಒಂದು ಎಲ್ಲ ರೂಮಲ್ಲಿ ಬಹಳಷ್ಟು ಸಾಮಗ್ರಿ, ಎಕ್ಸಾಂಪಲ್ ಬಾಸ್ಕೆಟ್ ಬಾಲ್ ಸಂಬಂಧಪಟ್ಟಂತ ಕ್ರೀಡಾ ಅದು 100 ಲೆಕ್ಕದಲ್ಲಿ ಇದೆ. ಜೊತೆಲಿ ಹಡಲ್ಸ್ ಇರ್ಬೋದು, ಬಾಲಿಂಗ್ ಮಷಿನ್ ಇರ್ಬೋದು, ಅದೇ ತರ ಮ್ಯಾಟ್ಸ್ಗಳು ಇರ್ಬೋದು, ಆಮೇಲೆ ಜಿಮ್ ಬಹಳಷ್ಟು ಸಾಮಗ್ರಿ ಹಾಗೆ ಕೋಳೆ ಆಗ್ತದೆ ಹೊರತು ಯೂಸ್ ಮಾಡಕ್ಕೆ ಇನ್ನೂವರೆಗೆ ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ ಅಂದ್ರೆ ಅವ್ರದ್ದು ಒಂದು ಇಂಟೆನ್ಸಿಟಿ ಇದೆ, ಹಾಳಾದ್ರೆ ಪರವಾಗಿಲ್ಲ ಆದ್ರೆ ಕ್ರೀಡಾಪಟುಗಳು ಕೊಡಬಾರ್ದು ಅಂತ ಹೇಳಿ. ಇದೇ ತರ ಮೈಂಡ್ ಸೆಟ್ ಇದ್ರೆ ನಾಳೆ ದಿವಸ ಎಲ್ಲಾ ಕ್ರೀಡಾಪಟುಗಳು ರಸ್ತೆ ಬೀದಿ ಮೇಲೆ ಬಂದು ಒಂದು ಪ್ರತಿಭಟನೆ ಮಾಡ್ತಾರೆ. ಇವ್ರಿಗೆ ಒಂದು ಇದು ಆಗ್ಬೇಕು ಅಂತ ಹೇಳಿ ನಾವೊಂದು ಪ್ರಯತ್ನ ಪಡ್ತಾ ಇದ್ವಿ. ಸರ್, ನಾವು ಕಾಣ್ತಾರೆ ಫುಟ್ಬಾಲ್ ಕೋಚಸ್ ನಾವು. ಸರ್, ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಗ್ರೌಂಡ್ ಇಲ್ಲ. ಅದ್ರ ಜೊತೆಯಲ್ಲಿ ಗ್ರೌಂಡ್ ಇಲ್ಲಂದ್ರೆ ಓಕೆ, ಅದು ಗೋಲ್ ಪೋಸ್ಟ್ ಇಲ್ಲ, ನೆಟ್ ಇಲ್ಲ, ಇಲ್ಲಿ ಚೆನ್ನಾಗಿ ವ್ಯವಸ್ಥೆನೇ ಇಲ್ಲ. ಬೇರೆ ಡಿಸ್ಟ್ರಿಕ್ಟ್ ಹೋಗಿದ್ರೆ, ನಾವು ಡಿಸ್ಟ್ರಿಕ್ಟ್ ಲೆವೆಲ್, ಡಿವಿಷನ್ ಲೆವೆಲ್ ಹೋಗಿದ್ರೆ ಅಲ್ಲಿ ಟಫ್ ಗ್ರೌಂಡ್ ಇರ್ತಾರೆ ಅಲ್ಲಿ. ಯಾಕಂದ್ರೆ ನಾವು ಇಲ್ಲಿಂದ ಡಿಸ್ಟ್ರಿಕ್ಟ್ ಡಿವಿಷನ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಆ ಗ್ರೌಂಡ್ ನಲ್ಲಿ ಆಟ ಆಡ್ಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಪ್ರಾಕ್ಟೀಸ್ ಇಲ್ಲ ಆ ಗ್ರೌಂಡ್ ನಲ್ಲಿ. ದಸರಾ ಸಿಚುವೇಶನ್ ದಲ್ಲಿ ಇಲ್ಲಿ ಫಸ್ಟ್ ಆಫ್ ಆಲ್ ಕಟ್ಟಿಗೆ ಹಾಕಿಸಿ ನಾವು ಇಲ್ಲಿ ಹಗ್ಗ ಕಟ್ಟಿಗೆ ಹಾಕಿ ನಾವು ಗೋಲ್ ಪೋಸ್ಟ್ ಮಾಡ್ತೀವಿ. ಆದ್ರೆ ನಮ್ಗೆ ಬೇಕಾದ ಗ್ರೌಂಡ್ ಬೇಕು. ಇಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಟಫ್ ಗ್ರೌಂಡ್ ಬೇಕು. ಯಾಕಂದ್ರೆ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ನಲ್ಲಿ ಸುಮಾರು 700-800 ಹುಡುಗರು ಇದ್ದಾರೆ ಫುಟ್ಬಾಲ್ ಆಡೋರು. ಮ್ಯಾಕ್ಸಿಮಮ್ 1000 ಇದ್ದಾರೆ. ಅಷ್ಟು ಹುಡುಗರು ನಾವು ಇಲ್ಲಿ ದಸರಾ ಸ್ಪೋರ್ಟ್ಸ್ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಮತ್ತೆ ಮುಂದಿನ ದಿನದಲ್ಲಿ ಸರ್ ಈ ತರ ಗ್ರೌಂಡ್ ಇದ್ರೆ ನಾವು ಮುಂದಿನ ಹುಡುಗರಿಗೆ ನಾವು ಡಿವಿಷನ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ತನಕ ನಾವು ಕರ್ಕೊಂಡು ಹೋಗ್ಬೋದು ಸರ್. ಕ್ರೀಡಾಂಗಣ ಒಳಭಾಗದಾಗಿರ್ತಕ್ಕಂಥ ಯಾವುದು ಗೋದಾಮ್, ಆ ಆಟದ ಕ್ರೀಡಾಪಟುಗಳಿಗೆ ಏನದ ಕ್ರೀಡಾ ಸಾಮಗ್ರಿಗಳು ಒಳಗಡೆ ಬಂದು ಕೊಳಿತಿದಾವ. ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬಳಕೆ ಮಾಡದೆ ಇಲ್ಲಿ ತನ ಏನದ ಅಂದ್ರೆ ಒಳಗೆ ಹಾಕಿರ್ತಕ್ಕಂಥ ಕ್ರೀಡಾಪಟುಗಳಿಗೆ, ಜಿಲ್ಲೆಯಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವಮಾನ ಮಾಡಿದಂಥ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದು ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸ್ಕೂಲಿಗಾಗಲಿ ಕಾಲೇಜಿಗೆ ಮಾಡಬೇಕು, ಇಲ್ಲಾಂದರೆ ಈ ಗ್ರೌಂಡ್ನಲ್ಲಿ ಅಳವಡಿಸ್ಬೇಕು. ಅದನ್ನು ಬಿಟ್ಟು ಕೇಸಿ ಇದನ್ನು ಬಾಗಿಲು ಕುಲ್ಲದ, ಯಾರ್ಯಾರು ಕಳವು ಮಾತಾಡ ಹೋಗ್ತಾರೋ ಗೊತ್ತಾಗಲ್ಲ. ಅದಕ್ಕೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಮನೆದವ್ರು ಹಿಂಗೆ ಮಾಡ್ತಾರೆ. ಇದು ಇವ್ರ ನಿರ್ಲಕ್ಷ್ಯನೇ ಕಾರಣ. ತಕ್ಷಣ ಎಚ್ಚೆತ್ಕೊಂಡು ಇವ್ರನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಈ ಕ್ರೀಡಾಂಗಣ ಮುಂಭಾಗದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆನೇ ಬಂದ್ ಮಾಡಿ ಕೇಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಇದೇ ಸಂದರ್ಭದಲ್ಲಿ ಲೋಕೇಶ್, ಪವನ, ಶಿವು, ಪ್ರಭು ಅನೇಕ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ತುರ್ತಾಗಿ ಜಿಲ್ಲಾಧಿಕಾರಿಗಳು ಕ್ರೀಡಾಪಟುಗಳಿಗೆ ಬಳಕೆ ಆಗದ ಕ್ರೀಡಾ ಸಾಮಗ್ರಿಗಳು ಕೊಠಡಿಯಲ್ಲೇ ಕುಳಿತಾ ಇರುವ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಂಡು 24 ಗಂಟೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿತರಣೆ ಮಾಡಬೇಕು ಮತ್ತು ಕ್ರೀಡಾಂಗಣ ಒಳಗಡೆ ಅಳವಡಿಸಿ ಕ್ರೀಡಾಪಟು ಮತ್ತು ವಾಯು ವಿಹಾರಕ್ಕೆ ಬರುವಂತಹ ಸಾರ್ವಜನಿಕ ಅನುಕೂಲ ಮಾಡಲು ಮುಂದಾಗಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.